ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ತಿಂಡಿಯನ್ನ ತೋರಿಸ್ತಾ ಇದ್ದೇನೆ. ಹಳೆ ಕಾಲದ ಒಂದು ರೆಸಿಪಿ, ಆದ್ರೆ ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಸ್ಪೆಷಲ್ ಆಗಿ ಈ ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಮಾಡ್ಲಿಕ್ಕೂ ಕೂಡ ತುಂಬಾನೇ ಸುಲಭ. ನೀವೇನಾದ್ರೂ ಹೊಸಬರಾಗಿದ್ರು ಕೂಡ ಈ ಒಂದು ಸಿಹಿ ತಿಂಡಿಯನ್ನ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೊಳ್ಬಹುದು. ಹೆಚ್ಚು ಟೈಮ್ ಕೂಡ ಬೇಡ. ತುಂಬಾನೇ ಸುಲಭವಾಗಿ ಈ ಒಂದು ಸ್ವೀಟ್ ಅನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಇದನ್ನ ಮಾಡ್ಲಿಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಖರ್ಜೂರವನ್ನ ಹಾಕೊಳ್ತಾ ಇದ್ದೇನೆ. ಬೀಜವನ್ನ ತೆಗೆದಿರುವಂತಹ ಖರ್ಜೂರ ಇದು. 1 ಕಪ್ ಮತ್ತೆ ಸ್ವಲ್ಪ ಹಾಕೊಳ್ತಾ ಇದ್ದೇನೆ. ಈ ಒಂದು ಸಿಹಿಗೆ ನಿಮಗೆ ಅಳತೆ ಕೂಡ ಬೇಡ. ಹಾಗೆ ಮಾಡ್ಬೋದು. ಕಣ್ಣಂದಾಜಲ್ಲಿ ಮಾಡುವಂತಹ ಅಡುಗೆಗಳಲ್ಲಿ ಇದು ಕೂಡ ಒಂದು. ಇದನ್ನ ಹಾಗೆ ಪುಡಿಯನ್ನ ಮಾಡ್ತೇನೆ. ನೀರನ್ನೇ ಏನು ಸೇರಿಸೋದು ಬೇಡ. ಆನ್ ಆಫ್ ಮಾಡ್ತಾ ಪುಡಿಯನ್ನ ಮಾಡ್ಕೊಳ್ಬೇಕು. ನಿಮಗೆ ಮಿಕ್ಸಿ ಜಾರ್ ಹಾಳಾಗ್ತದೆ ಅಂತ ಅನಿಸಿದ್ರೆ ಬೇಕಾದ್ರೆ ಖರ್ಜೂರವನ್ನ ಕಟ್ ಮಾಡಿ ಸೇರಿಸ್ಬೋದು. ಸೀಡ್ಲೆಸ್ ಖರ್ಜೂರ ಬೇಗ ಪುಡಿ ಆಗ್ತದೆ, ಏನು ಪ್ರಾಬ್ಲಮ್ ಕೊಡೋದಿಲ್ಲ. 1-2 ನಿಮಿಷ ಆ ಕಡೆ ಈ ಕಡೆ ಮಾಡಿ ಈ ರೀತಿ ಪುಡಿಯನ್ನ ಮಾಡಬೇಕು. ಇದು ಉಂಡೆ ಕಟ್ಟಲಿಕ್ಕೆ ಬರಬೇಕು. ಅಷ್ಟು ಪುಡಿಯನ್ನ ಮಾಡ್ಕೊಂಡ್ರೆ ಸಾಕು. ಚಿಕ್ಕ ಚಿಕ್ಕ ಪೀಸ್ ಇದ್ರೂ ಕೂಡ ಆಗ್ತದೆ. ಒಂದು ಬೌಲಿಗೆ ಹಾಕೊಂಡು ಈ ರೀತಿ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈಗ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಬೈಂಡಿಂಗಿಗೋಸ್ಕರ 2 ಟೇಬಲ್ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೇನೆ. ನೀವು ಒಂದು ವೇಳೆ ಅಕ್ಕಿಯನ್ನ ನೆನೆಸಿ ಮಾಡೋದಂತಾದ್ರೆ ಮೈದಾ ಹಿಟ್ಟನ್ನ ಹಾಕೋದು ಬೇಡ. ಅಕ್ಕಿಯನ್ನ 1 ಗಂಟೆ ಹೊತ್ತು ಚೆನ್ನಾಗಿ ನೆನೆಸ್ಕೊಂಡು ನುಣ್ಣಗೆ ರುಬ್ಕೊಂಡ್ರು ಕೂಡ ಆಗ್ತದೆ. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ರುಬ್ಕೊಳ್ಬೇಕಾಗ್ತದೆ. ಜಾಸ್ತಿ ನೀರನ್ನ ಹಾಕಿ ತೆಳ್ಳಗೆ ರುಬ್ಕೊಳ್ಳೋದು ಬೇಡ. ಅಥವಾ ಈ ರೀತಿ ಅಕ್ಕಿ ಹಿಟ್ಟನ್ನ ಬಳಸೋದಾದ್ರೆ 1-2 ಸ್ಪೂನ್ ಮೈದಾ ಹಿಟ್ಟನ್ನ ಹಾಕೊಳ್ಬೇಕಾಗ್ತದೆ. ಇಲ್ಲಾಂದ್ರೆ ಬಿಚ್ಚಿ ಹೋಗ್ತದೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಈ ರೀತಿ ದೋಸೆ ಹಿಟ್ಟಿನಷ್ಟು ಹದದಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ನೀರು ದೋಸೆ ಅಷ್ಟು ನೀರಾಗಿ ಮಾಡಬೇಡಿ. ಸ್ವಲ್ಪ ದಪ್ಪವಾಗೇ ಇರಲಿ. ಹಿಟ್ಟು ದಪ್ಪ ಇದ್ದಷ್ಟು ಮೇಲ್ಗಡೆಯ ಕೋಟಿಂಗ್ ಏನಿರ್ತದೆ ಅದು ದಪ್ಪವಾಗಿ ಬರ್ತದೆ. ನೀರು ಮಾಡ್ಕೊಂಡ್ರೆ ತೆಳ್ಳಗಿನ ಕೋಟಿಂಗ್ ಬರ್ತದೆ. ತುಂಬಾ ಗರಿ ಗರಿಯಾಗಿರ್ತದೆ ಹೊರಗಡೆಯ ಕೋಟಿಂಗ್. ಈಗಾಗಲೇ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ಕರ್ಕೊಳ್ತೇನೆ. ಈ ತಿಂಡಿಯ ಹೆಸರು ಸುಕ್ರುಂಡೆ ಅಂತ. ಕೆಲವೊಬ್ರು ಸುಕ್ಕಿನುಂಡೆ ಅಂತ ಕೂಡ ಹೇಳ್ತಾರೆ. ಇದನ್ನ ಸಾಮಾನ್ಯವಾಗಿ ಹೆಸರು ಬೇಳೆಯಿಂದ, ಅರಳಿನಿಂದ, ಕಾಯಿಯಿಂದ ಮಾಡ್ತಾರೆ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಖರ್ಜೂರವನ್ನ ಬಳಸಿ ಮಾಡಿದ್ದೇನೆ. ಇದಕ್ಕೆ ಮತ್ತೆ ಬೆಲ್ಲ, ಸಕ್ಕರೆ ಏನನ್ನು ಬಳಸೋದು ಬೇಡ ಆಗ್ತದೆ. ಖರ್ಜೂರದ ಸಿಹಿಯ ಬ್ಯಾಲೆನ್ಸಿಗೋಸ್ಕರ ನಾನು ಸ್ವಲ್ಪ ಹಸಿಕಾಯಿ ತುರಿಯನ್ನ ಸೇರಿಸಿರುವಂಥದ್ದು. ಈ ರೀತಿ ಹಿಟ್ಟಿನಲ್ಲಿ ಅದ್ದಿರುವ ಉಂಡೆಯನ್ನ ಎಣ್ಣೆಯಲ್ಲಿ ಹಾಕಿ ಮಧ್ಯಮ ಉರಿಯಲ್ಲಿ ಇದನ್ನ ಕರ್ಕೊಳ್ತೇನೆ. ಹಾಕಿದ ತಕ್ಷಣ ಎತ್ತಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಮತ್ತೊಂದು ಕಡೆಗೆ ಬೇಯಲಿಕ್ಕೆ ಬಿಡಬೇಕು. ಕೆಲವೊಬ್ರು ಹೊರಗಡೆಯ ಕವರಿನ ಹಿಟ್ಟಿಗೆ ಅರಿಶಿನವನ್ನು ಕೂಡ ಹಾಕ್ತಾರೆ. ನಿಮಗೆ ಬೇಕು ಅಂದ್ರೆ ಹಾಕ್ಕೊಳ್ಬೋದು. ಇಲ್ಲ ಅಂದ್ರೆ ಹಾಗೆ ಬಿಳಿಯಾಗಿ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಗರಿ ಗರಿ ಆಗೋ ತನಕ, ಗೋಲ್ಡನ್ ಕಲರ್ ಬರುವ ತನಕ ಕರೆದು ತೆಕ್ಕೊಂಡ್ರೆ ಆಯ್ತು. ತುಂಬಾನೇ ಸುಲಭ ಇದೆ ಅಲ್ವಾ? ಪಾಕ ಹಾಳಾಗ್ತದೆ ಅಂತನೂ ಕೂಡ ಇಲ್ಲ. ಹಾಗೆ ಯಾರಾದ್ರೂ ನೆಂಟರು ಬಂದಾಗ ಸುಲಭವಾಗಿ ಈ ತಿಂಡಿಯನ್ನ ಮಾಡ್ಬೋದು. ಅವರ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಈ ಒಂದು ತಿಂಡಿಯನ್ನ ನಾವು ಮಾಡಿ ಮುಗಿಸ್ಬೋದು. ಅಷ್ಟು ಸುಲಭವಾಗಿದೆ. ನಾನು ಮಾಡಿದ ಅಳತೆಯಲ್ಲಿ ಸ್ವಲ್ಪ ಹಿಟ್ಟು ಜಾಸ್ತಿ ಮಿಕ್ಕಿದೆ. ನೀವು ಏನಾದರೂ ಅದೇ ಅಳತೆಯಲ್ಲಿ ಮಾಡೋದಾದ್ರೆ ಅಕ್ಕಿಯ ಹಿಟ್ಟಿನ ಅದ್ದಿಟ್ಟು ಅಂತ ನಾವು ಹೇಳ್ತೇವೆ, ಅದನ್ನ ಸ್ವಲ್ಪ ಕಡಿಮೆ ಬೇಕಾದ್ರೆ ಮಾಡ್ಕೊಳ್ಬೋದು. ರುಚಿ ರುಚಿಯಾದ ಸುಕ್ರುಂಡೆ ಅಥವಾ ಸುಕ್ಕಿನುಂಡೆ ರೆಡಿಯಾಗಿದೆ. ತುಪ್ಪ ಹಾಕೊಂಡು ತಿನ್ಲಿಕ್ಕೆ ಸೂಪರ್ ಆಗಿರ್ತದೆ. ಬಿಸಿ ಬಿಸಿ ಸುಕ್ರುಂಡೆ ತುಪ್ಪ ಅಂತೂ ಸೂಪರ್ ಕಾಂಬಿನೇಷನ್. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಒಂದು ಟ್ರೆಡಿಷನಲ್ ಆದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ನಿಮಗೆ ಬೇರೆ ಯಾವುದಾದ್ರೂ ಸುಕ್ರುಂಡೆ ರೆಸಿಪಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗಾಗಲೇ ಹಲವಾರು ರೆಸಿಪಿಗಳನ್ನು ನಾನು ಪೋಸ್ಟ್ ಮಾಡಿದ್ದೇನೆ. ಅದನ್ನು ಕೂಡ ನೋಡಿ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಸೂಪರ್ ಆಗಿ ಇರ್ತದೆ. ಹೊರಗಡೆಯಿಂದ ಚೆನ್ನಾಗಿ ಗರಿ ಗರಿಯಾಗಿದೆ. ತುಪ್ಪದಲ್ಲಿ ಅದ್ದಿ ಸವಿತಾ ಇದ್ದೇನೆ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.